ಸ್ನೇಹಿತರೆ, ಮತ್ತೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತು ಅಂತ ಹೇಳಿದ್ರೆ ಸೌದಿ ಅರೇಬಿಯಾ ಯಾರ ಬೆನ್ನಿಗೆ ನಿಲ್ಲುತ್ತೆ? ಇವತ್ತಿನ ವಿಡಿಯೋದಲ್ಲಿ ಪಾಕ್ ರಕ್ಷಣಾ ಸಚಿವ ಈ ಒಂದು ವಿಚಾರದ ಬಗ್ಗೆ ಹೇಳಿದ್ದಾದ್ರೂ ಏನು, ಪಾಕ್ ಸೌದಿ ಅರೇಬಿಯಾದ ಜೊತೆಗೆ ಮಾಡ್ಕೊಂಡಿರ್ತಕ್ಕಂತ ಆ ಒಪ್ಪಂದ ಆದ್ರೂ ಏನು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಪಾಕಿಸ್ತಾನ ಮತ್ತೆ ಸೌದಿ ಅರೇಬಿಯಾ ಹೊಸ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕೊಂಡಿದೆ. ಮುಸ್ಲಿಂ ದೇಶಗಳ ರಕ್ಷಣೆಗಾಗಿ ಈ ಒಪ್ಪಂದ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ಇದು ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು, ಈ ಕುರಿತು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ನೀವು ಶಾಕ್ ಆಗ್ತೀರಾ, ಆಗ್ಲೇಬೇಕು ಕೂಡ. ಯಾಕಂತಂದ್ರೆ ಸೌದಿ ಅರೇಬಿಯಾ ಇದೀಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನ ಮಾಡುತ್ತಂತೆ. ಈ ಒಂದು ವಿಚಾರವನ್ನ ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವರೇ ಹೇಳ್ಕೊಂಡಿದ್ದು. ಈ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಸೌದಿ ಅರೇಬಿಯಾದ ಜೊತೆಗೆ ಒಂದಷ್ಟು ವ್ಯಾಪಾರಿ ಒಪ್ಪಂದಗಳು ಇದೆ. ಒಂದಷ್ಟು ಸರಕು ಸಾಗಾಣಿಕೆಗಳ ಕುರಿತು ಒಂದಷ್ಟು ಒಪ್ಪಂದಗಳನ್ನ ನಾವು ಮಾಡ್ಕೊಂಡಿದೀವಿ. ಒಟ್ಟಿನಲ್ಲಿ ಅವರ ಜೊತೆಗೆ ನಮ್ಮ ಒಂದು ಬಂಧ ಚೆನ್ನಾಗೇ ಇದೆ. ಆದ್ರೆ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಮಿತ್ರ ರಾಷ್ಟ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ತಮ್ಮ ಧರ್ಮ ರಕ್ಷಣೆಗಾಗಿ ಅಥವಾ ತಮ್ಮ ಧರ್ಮೀಯರು ಅನ್ನೋ ಒಂದು ಕಾರಣಕ್ಕಾಗಿ ಇದೀಗ ಪಾಕ್ ಜೊತೆಗೆ ರಕ್ಷಣಾ ಒಪ್ಪಂದಕ್ಕೆ ಸೌದಿ ಅರೇಬಿಯಾ ಸಹಿಯನ್ನ ಹಾಕಿತ್ತು. ಈ ಕುರಿತು ರಕ್ಷಣಾ ಸಚಿವ ಖಾಸಗಿ ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈಗೇನಾದ್ರೂ ಅಂದ್ರೆ ಪಹಲ್ಗಾಮ್ ದಾಳಿ ಆಯ್ತು. ಪಹಲ್ಗಾಮ್ ದಾಳಿಯ ನಂತರ ಸ್ವಲ್ಪ ಯುದ್ಧ ಒಂದು ಮಟ್ಟಿಗೆ ತಣ್ಣಗಾಗಿದೆ. ಆದ್ರೂ ಕೂಡ ಯಾವುದೇ ರೀತಿಯ ಒಪ್ಪಂದಗಳಾಗಿರ್ಲಿ ಅಥವಾ ಯಾವುದೇ ರೀತಿಯ ಒಂದಷ್ಟು ಯುದ್ಧ ನಿಲ್ಲುವ ಸಲಹೆಗಳಾಗ್ಲಿ ಏನು ಕೂಡ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಈಗ ಇನ್ನು ಯುದ್ಧ ಮುಂದುವರಿಯುತ್ತಾ ಅಥವಾ ಯುದ್ಧ ಸ್ಟಾಪ್ ಆಗುತ್ತಾ ಅನ್ನೋಕೆ ನಿಜಕ್ಕೂ ಕೂಡ ಯಾವುದೇ ರೀಸನ್ ಇಲ್ಲ. ಯುದ್ಧ ನಡೆದ್ರೂ ನಡಿಬಹುದು ಅಥವಾ ಇಷ್ಟಕ್ಕೆ ಸ್ಟಾಪ್ ಆದ್ರೂ ಕೂಡ ಯಾರನ್ನು ಒಂದ್ ರೀತಿ ಡೌಟ್ ಪಡಂಗೆ ಇಲ್ಲ. ಇಷ್ಟು ಬೇಗ ಯುದ್ಧ ನಿಂತೋಯ್ತಾ ಅನ್ಕೊಬೇಕು. ಯಾಕಂತಂದ್ರೆ ಪಾಕಿಸ್ತಾನದ ಒಂದಷ್ಟು ಸೇನೆಗಳು ಏನಿದೆಯಲ್ಲ ಅದು ಭಾರತದ ಗಡಿ ಭಾಗದಲ್ಲೇನೆ ಒಂದು ರೀತಿ ಬೀಡನ್ನ ಬಿಟ್ಟಿದ್ದಾರೆ. ಸೊ ಯಾವಾಗ ಬೇಕಾದ್ರೂ ಕೂಡ ದಾಳಿ ಆಗಬಹುದು. ಹೀಗಾಗಿ ಭಾರತ ಮತ್ತೆ ಪಾಕಿಸ್ತಾನದ ಒಂದು ಯುದ್ಧ ನಡೆದ್ರೆ ಆ ಯುದ್ಧದಲ್ಲಿ ಸೌದಿ ಅರೇಬಿಯಾ ಒಂದು ರೀತಿಯ ಸಪೋರ್ಟ್ ಅನ್ನ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನ ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವರೇ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಸೌದಿ ಅರೇಬಿಯಾದ ಜೊತೆಗೆ ಭಾರತದ ಬಾಂಧವ್ಯ, ವ್ಯಾಪಾರ ವಹಿವಾಟು ಚೆನ್ನಾಗೇ ಇದೆ. ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಯುದ್ಧ ನಡೆದ್ರೆ ಅನ್ನುವಂತಹ ಪ್ರಶ್ನೆ ಬಂದಾಗ ಸೌದಿ ಅರೇಬಿಯಾ ಖಂಡಿತವಾಗಿಯೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಇದೀಗ ಸೌದಿ ಅರೇಬಿಯಾ ಕುರಿತು ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳ್ಕೊಂಡಿರ್ತಕ್ಕಂಥದ್ದು. ಪಾಕ್ ರಕ್ಷಣಾ ಸಚಿವ ಈ ಒಂದು ವಿಚಾರಕ್ಕೆ ಮಾತನಾಡಿದ್ದು, ನಮ್ದು ಒಂದು ರೀತಿಯ ನ್ಯಾಟೋ ಮಾದರಿಯ ಒಪ್ಪಂದ ಆಗಿರ್ತಕ್ಕಂಥದ್ದು. ನಾವು ಯಾವುದೇ ರೀತಿಯ ಬೇರೆ ರೀತಿಯ ಒಪ್ಪಂದವನ್ನ ಮಾಡ್ಕೊಂಡಿಲ್ಲ. ನ್ಯಾಟೋ ಮಾದರಿಯಲ್ಲಿ ನಾವು ಒಪ್ಪಂದವನ್ನ ಮಾಡ್ಕೊಂಡಿದೀವಿ. ಇನ್ನೊಂದಷ್ಟು ಅರಬ್ ದೇಶಗಳನ್ನು ಕೂಡ ಈ ಒಪ್ಪಂದಕ್ಕೆ ಒಳಪಡುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಈ ಒಂದು ಇನ್ನೊಂದಷ್ಟು ಅರಬ್ ದೇಶಗಳು ಈ ಒಂದು ಒಪ್ಪಂದಕ್ಕೆ ಒಳಪಡ್ತು ಅಂತ ಹೇಳಿದ್ರೆ ಇದೀಗ ಪಾಕಿಸ್ತಾನಕ್ಕೆ ಹೆಚ್ಚಿನ ಬಲ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಇದೆ. ಬಟ್ ಭಾರತದ ಶಕ್ತಿ ಏನು ಅನ್ನೋದು ಇನ್ನೂ ಕೂಡ ಪಾಕಿಸ್ತಾನಕ್ಕೆ ನೆಟ್ಟಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಸೊ ಹಂಗಾಗಿ ನಾವು ನ್ಯಾಟೋ ಮಾದರಿಯಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೇವೆ ಹೊರತು ಬೇರೆ ಯಾವ ರೀತಿಯ ಒಪ್ಪಂದಗಳು ಇಲ್ಲ ಅಂತ ಸ್ವತಃ ರಕ್ಷಣಾ ಸಚಿವರೇ ಹೇಳ್ಕೊಂಡಿದ್ದು. ಅಕಸ್ಮಾತ್ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತು ಅಂತ ಹೇಳಿದ್ರೆ ಸೌದಿ ಅರೇಬಿಯಾ ನಿಮ್ ಬೆನ್ನಿಗೆ ನಿಲ್ಲುತ್ತಾ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಯಾಕಂತಂದ್ರೆ ಭಾರತದೊಟ್ಟಿಗೂ ಕೂಡ ಸೌದಿ ಅರೇಬಿಯಾ ಚೆನ್ನಾಗೇನೆ ರಕ್ಷಣಾತ್ಮಕವಾಗಿನೇ ಇದೆ. ವ್ಯಾಪಾರ ವಹಿವಾಟು ಇರಬಹುದು, ಸಂಬಂಧ ಇರಬಹುದು, ಒಪ್ಪಂದ ಇರಬಹುದು, ಎಲ್ಲವೂ ಕೂಡ ಚೆನ್ನಾಗೇ ಇದೆ. ಹಿಂಗಿರುವಾಗ ಸೌದಿ ಅರೇಬಿಯಾ ಯಾವ ರಾಷ್ಟ್ರದ ಪರ ನಿಲ್ಲುತ್ತೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಪಾಕಿಸ್ತಾನದ ಪರ ನಿಲ್ಲುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ರಕ್ಷಣಾ ವ್ಯವಸ್ಥೆ ಕೂಡ ಮಾತನಾಡಿತ್ತು. ಸೌದಿ ಅರೇಬಿಯಾ ತನ್ನ ವ್ಯಾಪಾರ ವಹಿವಾಟಿನಲ್ಲಿ ನಮ್ಮ ಜೊತೆ ಚೆನ್ನಾಗೇ ಇದೆ. ಹಿಂಗಿರುವಾಗ ಸೌದಿ ಅರೇಬಿಯಾ ಯಾವ ರೀತಿ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ. ಒಳ್ಳೆಯ ನಿರ್ಧಾರಗಳನ್ನೇ ಸೌದಿ ಅರೇಬಿಯಾ ತೆಗೆದುಕೊಳ್ಳುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ನಾವಿದ್ದೀವಿ. ಹೀಗಾಗಿ ನಾವು ಇದರ ಬಗ್ಗೆ ಮಾತನಾಡಕ್ ಹೋಗೋದಿಲ್ಲ, ಅದು ಸೌದಿ ಅರೇಬಿಯಾಕ್ಕೆ ಬಿಟ್ಟಿದ್ದು ಅನ್ನುವಂತಹ ಹೇಳಿಕೆಗಳನ್ನ ಇದೀಗ ಭಾರತದಿಂದ ಬಂದಿರ್ತಕ್ಕಂಥದ್ದು. ಸೊ ಸೌದಿ ಒಪ್ಪಂದದ ಕುರಿತು
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಅನೇಕ ವ್ಯವಹಾರ ಪಾಲುದಾರಿಕೆಯನ್ನ ಹೊಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಉಭಯ ದೇಶಗಳ ನಡುವೆ ವ್ಯಾಪಾರ ಗಮನಾರ್ಹವಾಗಿ ಏರಿಕೆಯಾಗ್ತಾ ಇದೆ, ಪ್ರಗತಿಯನ್ನ ಕಾಣ್ತಿದೆ. ಉಭಯ ದೇಶಗಳ ಹಿತಾಸಕ್ತಿ ಮತ್ತೆ ಬಾಂಧವ್ಯ ಸೂಕ್ಷ್ಮ ವಿಚಾರ, ಇದೆರಡೂ ಕೂಡ ಸೂಕ್ಷ್ಮ ವಿಚಾರ. ಹಿಂಗಾಗಿ ಸೌದಿ ಅರೇಬಿಯಾ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ವಿಚಾರವನ್ನ ಭಾರತದ ವಿದೇಶಾಂಗ ಇಲಾಖೆ ಹೇಳಿರ್ತಕ್ಕಂಥದ್ದು. ಬಟ್ ಯಾವ ಪ್ರೂಫ್ ಮೇಲೆ ಇದು ಪಾಕಿಸ್ತಾನದ ರಕ್ಷಣಾ ಸಚಿವ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಸೌದಿ ಅರೇಬಿಯಾ ಈ ಕುರಿತು ಯಾವುದೇ ರೀತಿಯ ಮಾಹಿತಿಯನ್ನ ಬಹಿರಂಗವಾಗಿ ಹಂಚಿಕೊಂಡಿಲ್ಲ. ಒಂದ್ ಪಕ್ಷ ಯುದ್ಧ ನಡೀತು ಅಂತ ಅಂದ್ರೆ ಆಲಿಪ್ತ ನೀತಿಯನ್ನ ಅನುಸರಿಸಬಹುದು, ಅಂದ್ರೆ ಯಾವುದಕ್ಕೂ ಕೂಡ ಬೆಂಬಲ ಕೊಡದೆ ಸೈಲೆಂಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಬಟ್ ಪಾಕಿಸ್ತಾನ ಇನ್ನೂ ಕೂಡ ಗಾಢ ನಿದ್ದೆಯಲ್ಲೇ ಇದೆ. ಇರ್ಲಿ, ನಮ್ಗೆ ಯಾಕದಲ್ಲ. ಈಗ ಒಟ್ನಲ್ಲಿ ಪಾಕಿಸ್ತಾನದ ಒಂದು ಈ ರೀತಿಯ ಕೆಲಸಗಳಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಯಾಕಂತಂದ್ರೆ ಈ ರೀತಿಯ ಆಲೋಚನೆಗಳು, ಈ ರೀತಿಯ ಹೇಳಿಕೆಗಳು ಅಂತಾರಾಷ್ಟ್ರಗಳಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.